ಶ್ರೀ ಗುರುಭ್ಯೋ ನಮಃ. ಕಾಶಿಖಂಡದ 33ನೇ ಅಧ್ಯಾಯ, ಜ್ಞಾನವಾಪಿ ವರ್ಣನೆ. ಅಗಸ್ತ್ಯರು ಕುಮಾರಸ್ವಾಮಿಯನ್ನು ಕೇಳ್ತಾರೆ, ಸ್ಕಂದಕುಮಾರ, ಜ್ಞಾನವಾಪಿ ಬಗ್ಗೆ ದೇವತೆಗಳೆಲ್ಲ ಬಹಳ ಹೊಗಳ್ತಾ ಇರ್ತಾರೆ, ಅದಕ್ಕೆ ನನಗೆ ಅದರ ಮಹಾತ್ಮೆ ಮತ್ತು ಅದರ ಉತ್ಪತ್ತಿ ಇವನ್ನೆಲ್ಲ ತಿಳಿಬೇಕು ಅಂತ ಆಸೆಯಾಗಿದೆ, ಅದಕ್ಕೆ ದಯಮಾಡಿ ನನಗೆ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಸ್ಕಂದಕುಮಾರರು ಹೇಳ್ತಾರೆ, ಆಯಿತು, ನನಗೆ ಹೇಳ್ತೀನಿ. ಇದು ಪಾಪ ಪರಿಹಾರವಾಗುವಂತಹ ಜ್ಞಾನವಾಪಿಯ ಉತ್ಪತ್ತಿ, ಇದು ಅದನ್ನು ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಒಂದ್ಸಲಿ ಈಶಾನ್ಯನು ಕಾಶಿಯ ಜ್ಯೋತಿರ್ಲಿಂಗವನ್ನು ನೋಡಿ, ಈಶಾನ್ಯ ಅಂತ ಅಂದರೆ ಒಬ್ಬ ರುದ್ರ, ಅಂದರೆ ನಮಗೆ ಈಶಾನ್ಯ ದಿಕ್ಕನ್ನು ಅಧಿಪತಿಯಾಗಿರ್ತಾರಲ್ಲ ಆತನ ಈಶಾನ್ಯ ಅಂತ ಹೇಳ್ತಾರೆ. ಆತ ಒಮ್ಮೆ ಒಂದ್ಸಲಿ ಕಾಶಿಯಲ್ಲಿ ಜ್ಯೋತಿರ್ಲಿಂಗನ ನೋಡ್ತಾನೆ. ಅಂದರೆ ಕಾಶಿಗೆ ನೋಡಿದಾಗ ಅವನಿಗೆ ಅನಿಸುತ್ತೆ, ಈ ಲಿಂಗನ ತಣ್ಣಗಿರೋ ನೀರಲ್ಲಿ ಅಭಿಷೇಕ ಮಾಡಬೇಕು ಅಂತ ಅನಿಸುತ್ತೆ. ಆಗ ಈಶಾನ್ಯನ ಏನು ಮಾಡ್ತಾನೆ ಅಂತಂದರೆ, ಒಂದು ಭಯಂಕರವಾದಂತಹ ದೊಡ್ಡ ಆಕೃತಿಯನ್ನು ರೂಪವನ್ನು ತಾಳ್ತಾನೆ. ಆವಾಗ ವಿಶ್ವೇಶ್ವರನ ದಕ್ಷಿಣ ದಿಕ್ಕಿನಲ್ಲಿ ಏನು ಮಾಡ್ತಾನೆ ಅಂದರೆ, ಒಂದು ತ್ರಿಶೂಲನ ಹಿಡ್ಕೊಂಡು ಭಾಳ ರಭಸದಿಂದ ಭೂಮಿನ ಅಗಿಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ಅವನು ಅಗಿತಾ ಹೋಗ್ತಾ ಇರ್ತಾನೆ, ಆಳಕ್ಕೆ ಅಗಿತಾನೆ. ಆವಾಗ ಆ ಭೂಮಿಯಿಂದ ನೀರು ಚಿಮ್ಮೋಕ್ಕೆ ಶುರು ಆಗಿಬಿಡುತ್ತೆ. ಅಂತರ್ಜಲ ಅದು ಎಷ್ಟಿರುತ್ತೆ ಅಂದರೆ, ಇವ್ರು ಎಷ್ಟು ಗುಂಡಿ ತೋಡಿರ್ತಾನಲ್ಲ, ಆ ಗುಂಡಿ ಅಂತ ಹೇಳೋಕ್ಕಾಗಲ್ಲ, ಅದು ಪಾತಾಳ ತನಕ ಹೋಗಿರುತ್ತೆ. ಅದಕ್ಕಿಂತನೂ ಅಲ್ಲಿ ಆ ಜಾಗಕ್ಕಿಂತನೂ 10ರಷ್ಟು ನೀರು ಹೊರಗಡೆ ಚಿಮ್ಮುತ್ತೆ ಅದು. ಆವಾಗ ಸ್ಕಂದರ ಹೇಳ್ತಾರೆ, ಅಗಸ್ತ್ಯರೇ, ಈ ಥರ ಪ್ರಾಣಿಗಳನ್ನು ಮುಟ್ಟದಿರೋದು ಅಂತ ಅಂದರೆ ಆ ನೀರು ಯಾವ ಥರದ್ದು ಅಂತ ಹೇಳಿ. ಆಮೇಲೆ ಹಿಮದಂತೆ ಭಾಳ ತಣ್ಣಗಿದೆ. ಆಮೇಲೆ ಆ ನೀರಿನಿಂದ ಸ್ಪರ್ಶ ಅಥವಾ ಪಾನದಿಂದ ಜಾಡ್ಯನೇ ಇರೋದಿಲ್ಲ, ಜಾಡ್ಯ ಇಲ್ಲ ಅಂತ ಅಂದರೆ ಜ್ಞಾನರೂಪ ಅಂತ ಹೇಳಿ. ಆಮೇಲೆ ಆ ನೀರು, ಜ್ಞಾನವಾಪಿಯ ನೀರು ಪಾಪಗಳನ್ನು ನಿವಾರಿಸುತ್ತೆ. ಆಮೇಲೆ ಸಜ್ಜನರನ ಮನಸ್ಸಿನಂತೆ ಅತ್ಯಂತ ಶುದ್ಧವಾಗಿದೆ ಅದು, ಆಕಾಶದಂತೆ ನೀಲಿ ವರ್ಣದಲ್ಲಿತ್ತು. ಆಮೇಲೆ ಬೆಳದಿಂಗಳಂತೆ ಪ್ರಕಾಶಿಸುವ ಕಾಂತಿ ಇತ್ತು ಅದಕ್ಕೆ. ಆಮೇಲೆ ಶಿವನಾಮದಂತೆ ಪವಿತ್ರವಾದದ್ದು, ಅಮೃತದಂತೆ ರುಚಿಯುಳ್ಳದ್ದು, ಗೋವಿನ ಪಾದದ ಸ್ಪರ್ಶದಂತೆ. ಆಮೇಲೆ ಪುಣ್ಯವಂತನ ಬುದ್ಧಿಯಂತೆ ಗಂಭೀರವಾಗಿ. ಆಮೇಲೆ ಪಾಪಿಯ ಸುಖದಂತೆ ಚಂಚಲವು. ಅಂದರೆ ಇಲ್ಲಿ ಚಂಚಲ ಅಂತೆ, ಪಾಪಿಯ ಸುಖದಂತೆ ಚಂಚಲ ಅಂದರೆ ಒಂದು ಕಡೆಗೆ ಅದು ಸ್ಥಿರವಾಗಿರಲ್ಲ, ಯಾಕಂದರೆ ನೀರು ಅಲ್ಲಾಡ್ತಾ ಇರುತ್ತೆ. ಅದಕ್ಕಾಗಿ ಆ ಒಂದು ಇದನ್ನು ಉದಾಹರಣೆನ ಕೊಟ್ಟಿದ್ದಾರೆ. ಆಮೇಲೆ ಪಾಟಲ ಪುಷ್ಪದಂತೆ ಬಹಳವಾಗಿ ಸುವಾಸನೆ ಇರುತ್ತೆ. ಹಾಗಾಗಿ ಆಮೇಲೆ ಸಂತಾಪಗೊಂಡ ಪ್ರಾಣವನ್ನು ರಕ್ಷಿಸುವಂತಹ ನೀರಾಗಿರುತ್ತೆ ಇದು. ಆಮೇಲೆ ಪಂಚಾಮೃತ ಕಳಶದಿಂದ ಅಭಿಷೇಕ ಮಾಡೋಕ್ಕಿಂತ ಹೆಚ್ಚು ಫಲ ಇದು ಕೊಡುತ್ತೆ ಅಂತ ಹೇಳ್ತಾರೆ. ಆ ಜಲವನ್ನು ಸಹಸ್ರಧಾರೆಯುಳ್ಳ ಕಳಸದಿಂದ ತುಂಬಿ ಆ ಲಿಂಗಕ್ಕೆ ಅಭಿಷೇಕ ಮಾಡ್ತಾನೆ. ಯಾರು? ಈಶಾನ್ಯನು. ಆ ಥರ ಈ ಜ್ಞಾನವಾಪಿಯಲ್ಲಿ ಏನು ತೋಡಿ ನೀರು ಬಂದಿರುತ್ತಲ್ಲ ಅದನ್ನು ತಗೊಂಡು ಸಹಸ್ರ ಕಳಸದಿಂದ ಮಾಡ್ತಾನೆ. ಇದರಿಂದ ವಿಶ್ವೇಶ್ವರನಿಗೆ ಬಹಳ ಪ್ರಸನ್ನವಾಗುತ್ತೆ. ಪ್ರಸನ್ನನಾದಮೇಲೆ ಈಶ್ವರ ಹೇಳ್ತಾನೆ, ಈಶಾನ, ಹಿಂದೆ ಯಾರೂ ಮಾಡದ ಹಾಗೆ ನೀನು ಇವತ್ತು ನನಗೆ ಅಭಿಷೇಕ ಮಾಡಿದೀಯಾ. ಅದರಲ್ಲೂ ಭೂಮಿಯ ಅಂತರ್ಜಲದಿಂದ ಬಹಳ ಜ್ಞಾನವನ್ನು ಉಂಟು ಮಾಡುವಂತಹ ಜಲದಿಂದ ನನಗೆ ಅಭಿಷೇಕವನ್ನು ಮಾಡಿದೀಯಾ. ಅದಕ್ಕೆ ನನಗೆ ಪ್ರಸನ್ನನಾಗಿದ್ದೀನಿ ನಾನು, ಏನಾರ ವರ ಕೇಳ್ಕೋ ಅಂತ ಹೇಳಿ. ಆವಾಗ ಈಶಾನ್ಯ ಹೇಳ್ತಾನೆ, ಅಪ್ಪ ದೇವೇಶ, ಈ ಮಹಾತೀರ್ಥ ನಿನ್ನ ಹೆಸರಿನಿಂದ ಇದು ಪ್ರಸಿದ್ಧಿಯಾಗಲಿ, ವಿಖ್ಯಾತವಾಗಲಿ ಅಂತ ಹೇಳಿ. ಆಗ ವಿಶ್ವೇಶ್ವರನು ಹೇಳ್ತಾನೆ, ಭೂಮಿ, ಅಂತರಿಕ್ಷ, ಸ್ವರ್ಗ ಈ 3 ಲೋಕಗಳಲ್ಲಿ ತೀರ್ಥಗಳಿಗಿಂತನೂ ಈ ಶಿವತೀರ್ಥವು ಉತ್ತಮವಾದದ್ದು. ಶಿವ ಅನ್ನೋ ಶಬ್ದನೇ ಜ್ಞಾನ ಅಂತ ಅರ್ಥ. ಆ ಜ್ಞಾನ ಇಲ್ಲಿ ನನ್ನ ಮಹಿಮೆಯಿಂದ ದ್ರವವಾಗಿದೆ. ದ್ರವ ಅಂತ ಅಂದರೆ ನೀರಾಗಿದೆ ಅಂತ ಹೇಳಿ. ಹಾಗಾಗಿ ಈ ತೀರ್ಥ ಜ್ಞಾನೋದಕವೆಂಬ ಹೆಸರಿನಿಂದ ಪ್ರಖ್ಯಾತ ಹೊಂದುತ್ತದೆ ಅಂತ ಹೇಳಿ ವರವನ್ನು ಕೊಡ್ತಾರೆ. ಹಾಗಾಗಿ ಅವತ್ತಿನಿಂದ ಅದನ್ನು ಜ್ಞಾನವಾಪಿ ಅಂತ ಹೇಳಿ ಕರೀತಾರೆ. ಆಮೇಲೆ ಇದನ್ನು ನೋಡೋದ್ರಿಂದಲೇ, ಅಂದರೆ ಅದು ಎಲ್ಲಿದೆ ಅಂಥೇಳಿ ನೋಡಿ ದರ್ಶನ ಮಾಡೋದ್ರಿಂದಲೇ ಸಕಲ ಪಾಪಗಳಿಂದನೂ ಮುಕ್ತನಾಗ್ತಾನೆ ಮನುಷ್ಯ.
ಇದರ ತೀರ್ಥ ಜಲನ ಮುಟ್ಟೋದ್ರಿಂದಲೇ ಅಥವಾ ಆಚಮನೆ ಮಾಡಿದರೆ ಏನು ಅಂದರೆ ರಾಜಸೂಯ ಅಶ್ವಮೇಧ ಯಾಗಗಳನ್ನು ಮಾಡಿರೋ ಅಂಥ ಫಲ ಇರುತ್ತೆ. ನಿಮಗೆ ಈಗಲೂ ಕಾಶಿಯಲ್ಲಿ ನೀವು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಾಗ ಅಲ್ಲೊಂದು ಬಾವಿ ಥರ ಇರುತ್ತೆ. ಅದನ್ನು ಜ್ಞಾನವಾಪಿ ಬಾವಿ, ಜ್ಞಾನವಾಪಿ ಅಂತಾರೆ. ವಾಪಿ ಅಂದರೆ ಬಾವಿ. ಅದನ್ನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇವತ್ತಿಗೂ ತೀರ್ಥ ಅವನ್ನೆಲ್ಲ ಕೊಡ್ತಾರೆ. ಅಲ್ಲಿ ಪುಷ್ಯ ಬಹುಳ ಅಷ್ಟಮಿ ಅಲ್ಲಿ ಆಮೇಲೆ ವ್ಯತಿಪತ ಯೋಗ ಇರುವಾಗ ಗುರುವಾರದ ದಿನ ಇಲ್ಲಿ ಶ್ರಾದ್ದ ಮಾಡಿದರೆ ಪುಷ್ಕರ ತೀರ್ಥದಲ್ಲಿ ಮತ್ತು ಗಯಾದಲ್ಲಿ ಶ್ರಾದ್ದ ಮಾಡಿದಷ್ಟು ಕೋಟಿಯಷ್ಟು ಪುಣ್ಯ ಇಲ್ಲಿ ಸಿಗುತ್ತೆ. ಆಮೇಲೆ ದಾನ ಮಾಡೋದರಲ್ಲಿ ಕುರುಕ್ಷೇತ್ರದಲ್ಲಿ ದಾನ ಮಾಡಿದರೆ ಅದಕ್ಕಿಂತ ಸಮ ಯಾವುದೂ ಇಲ್ಲ ಅಂತಾರೆ. ಆದರೆ ಕುರುಕ್ಷೇತ್ರದಲ್ಲಿ ರಾಮಹೃದದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಮಾಡಿರುವಂಥ ದಾನ ಪಿಂಡ ಪ್ರದಾನಗಳ ಫಲಕ್ಕಿಂತನೂ ಹೆಚ್ಚು ಫಲ ಇಲ್ಲಿ ತೀರ್ಥಪಾನದಿಂದ ಸಿಗುತ್ತೆ. ಆಮೇಲೆ ಅಷ್ಟಮಿ ಚತುರ್ದಶಿ ದಿನಗಳಲ್ಲಿ ಉಪವಾಸ ಮಾಡಿ ಬೆಳಗ್ಗೆ ಜ್ಞಾನವಾಪಿಯ ತೀರ್ಥನ ಕುಡಿದ್ರೆ ಅಂತರ್ಲಿಂಗ ರೂಪನಾಗುತ್ತೆ. ಅಂದರೆ ನಮ್ಮ ಒಳಗಡೆ ಮನುಷ್ಯನ ಒಳಗಡೆನೂ ಸಹ ಲಿಂಗಗಳು ಉದ್ಭವ ಆಗುತ್ತೆ ಅಂತ ಹೇಳಿ ಇದೆಲ್ಲನೂ ಸ್ಕಂದಕುಮಾರ ಅಗಸ್ತ್ಯರಿಗೆ ಹೇಳ್ತಾ ಇರ್ತಾನೆ. ಆಮೇಲೆ ಇಲ್ಲಿ ಏಕಾದಶಿಯ ದಿನ ಉಪವಾಸ ಮಾಡಿ 3 ಸಾರಿ ಆಚಮನೆ ಮಾಡಿದರೆ ಹೃದಯದಲ್ಲಿ ಖಂಡಿತವಾಗಿಯೂ ನಿಶ್ಚಯವಾಗಿಯೂ 3 ಲಿಂಗಗಳು ಉಂಟಾಗುತ್ತೆ. ಆಮೇಲೆ ಈ ತೀರ್ಥವನ್ನು ಏನು ಅಂತಂದರೆ ಒಂದು ಜ್ಞಾನವಾಪಿ ಅಂತ ಕರೀತಾರೆ. ಅದಲ್ದಲೇ ಶಿವತೀರ್ಥ, ಜ್ಞಾನತೀರ್ಥ, ತಾರಕ ತೀರ್ಥ, ಮೋಕ್ಷ ತೀರ್ಥ ಅಂತಲೂ ಇದನ್ನು ಕರೀತಾರೆ. ಈ ಹೆಸರಿನಿಂದನೂ ಇದು ವಿಖ್ಯಾತವಾಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಜ್ಞಾನೋದಕ ತೀರ್ಥದ ಸ್ಮರಣೆಯಿಂದಲೇ ಪಾಪ ಮೋಹಗಳೆಲ್ಲನೂ ನಾಶ ಆಗುತ್ತೆ. ಆಮೇಲೆ ಇದರ ದರ್ಶನ, ಸ್ಪರ್ಶನ, ಸ್ನಾನ ಪಾನಗಳಿಂದ ಧರ್ಮ ನಮ್ಮಲ್ಲಿ ಹೆಚ್ಚಾಗುತ್ತೆ. ಅಂದರೆ ನಾವು ಧರ್ಮದ ದಾರಿಯನ್ನು ಹಿಡಿತೀವಿ. ಈ ಜ್ಞಾನೋದಕ ನೀರನ್ನು ನೋಡಿದ ತಕ್ಷಣವೇ ಅಲ್ಲಿರೋ ಅಂದರೆ ಆ ಡಾಕಿನಿ, ಶಾಕಿನಿ, ಭೂತ, ಪ್ರೇತ, ಬೇತಾಳ, ರಾಕ್ಷಸ, ಕುಷ್ಮಾಂಡ, ಆಮೇಲೆ ಕಾಲಕರ್ಣಿ, ಶಿಶುಗ್ರಹಗಳು, ಜ್ವರ, ಅಪಸ್ಮಾರ, ವಿಸ್ಫೋಟ, ದ್ವಿತೀಯ ಚತುರ್ಥಿಯ ಜ್ವರಗಳು. ಅಂದರೆ ದ್ವಿತೀಯ ಚತುರ್ಥಿಯ ಜ್ವರಗಳು ಅಂತಂದರೆ 3 ದಿನಕ್ಕೊಂದ್ಸಲಿ ಮತ್ತೆ ಜ್ವರ ಬರುತ್ತಲ್ಲ, ಬಂದಿದ್ದು ಆ ಥರ ಮತ್ತೆ ಮತ್ತೆ ಬರುವಂಥದ್ದು, ಅವೆಲ್ಲವೂ ಸಹ ಶಾಂತವಾಗುತ್ತೆ. ಆಮೇಲೆ ಜ್ಞಾನರೂಪನಾದ ಶಿವನೇ ಇಲ್ಲಿ ದ್ರವವಾಗಿ ಜಾಡ್ಯವನ್ನು ನಿವಾರಿಸುವ ಜ್ಞಾನವನ್ನು ಉಪದೇಶ ಮಾಡುವಂಥವನು ಅಂತ ಹೇಳಿ ವರಗಳನ್ನು ಕೊಟ್ಟು ಶಿವ ಅದೃಶ್ಯ ಆಗ್ತಾನೆ ಅಗಸ್ತ್ಯರೇ ಅಂತ ಹೇಳಿ ಸ್ಕಂದರು ಹೇಳ್ತಾರೆ. ಆಮೇಲೆ ಅವರು ಸ್ಕಂದಕುಮಾರ ಹೇಳ್ತಾನೆ, ಅಗಸ್ತ್ಯರೇ, ನಿಮಗೆ ಈ ಜ್ಞಾನವಾಪಿಯಲ್ಲಿ ನಡೆದಂಥ ಒಂದು ಆಶ್ಚರ್ಯಕರವಾದ ಒಂದು ಪುರಾತನವಾದಂಥ ಒಂದು ಇತಿಹಾಸನ ನಾನು ನಿಮಗೆ ಹೇಳ್ತೀನಿ ಕೇಳಿ ಅಂತ ಹೇಳಿ. ಅಂದರೆ ಈ ಜ್ಞಾನವಾಪಿಯ ಮಹಾತ್ಮೆ ಏನು ಅಂತ ಹೇಳಿ. ಹಿಂದೆ ಕಾಶಿಯಲ್ಲಿ ಹರಿಸ್ವಾಮಿ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಒಬ್ಬ ಮಗಳಿದ್ಲು. ಅವಳು ಎಂಥ ನಿಪುಣಳು ಅಂತ ಅಂದರೆ ಒಳ್ಳೆ ಕೋಗಿಲೆಯ ಕಂಠ. ಅವಳ ಸೌಂದರ್ಯದ ಮುಂದೆ ಇನ್ಯಾರೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅವಳಿಗೆ ಸಮನಾಗಿ ಯಾವ ಮನುಷ್ಯ, ದೇವ, ಕಿನ್ನರ, ನಾಗ, ಅಸುರ, ಗಂಧರ್ವರು ಯಾರಲ್ಲೂ ಅವಳಿಗೆ ಸಮಾನವಾದಂಥ ಸ್ತ್ರೀ ಇರಲಿಲ್ಲ. ಅವಳು ಬಹಳ ಭಕ್ತಿಯಿಂದ ಪ್ರತಿದಿನ ಜ್ಞಾನವಾಪಿಯ ನೀರಿನಿಂದ ಸ್ನಾನ ಮಾಡಿ ಶಿವಾಲಯವೆಲ್ಲನೂ ಗುಡಿಸಿ ಕಸ ಹೊಡೆದು ಎಲ್ಲ ಕೆಲಸಗಳನ್ನು ಅಲ್ಲಿ ಸೇವೆ ಮಾಡಿ ನಂತರ ಮನೆಗೆ ಹೋಗ್ತಾ ಇದ್ಲು. ಇದು ಪ್ರತಿನಿತ್ಯದ ಕಾರ್ಯ ಆಗಿತ್ತು. ಪ್ರತಿನಿತ್ಯ ಕಸ ಹೊಡೆಯೋದು, ಸ್ನಾನ ಮಾಡೋದು, ತೀರ್ಥ ತಗೊಂಡು ಮನೆಗೆ ಹೋಗೋದು. ಅವಳು ಜ್ಞಾನೋದಕ ತೀರ್ಥವನ್ನು ತಗೊಂಡಿರೋದ್ರಿಂದ ಅವಳಿಗೆ ಏನಾಯಿತು ಅಂದರೆ ಒಳಗೆ ಹೊರಗೆ ಎಲ್ಲನೂ ಸಹ ಲಿಂಗ ಸ್ವರೂಪವಾಗಿ ಕಾಣಕ್ಕೆ ಶುರುವಾಯಿತು. ಅಂದರೆ ಎಲ್ಲ ಶಿವಮಯವಾಯಿತು ಅವಳಿಗೆ. ಎಲ್ಲ ಪ್ರಾಣಿಗಳಲ್ಲೂ ಮನುಷ್ಯರಲ್ಲೂ ಎಲ್ಲರಲ್ಲೂ ಅವಳು ಭಗವಂತನನ್ನು ಕಾಣಲಿಕ್ಕೆ, ಆ ಬ್ರಹ್ಮನನ್ನು ಕಾಣಲಿಕ್ಕೆ ಶುರು ಮಾಡ್ತಾಳೆ. ಹೀಗೆ ಅವಳಿಗೆ ಪ್ರತಿದಿನ ಜ್ಞಾನವಾಪಿಗೆ ಹೋಗಿ ಅವಳ ಭಕ್ತಿಯನ್ನು ಮಾಡಿ ವಾಪಸ್ ಬರೋದು, ಆಮೇಲೆ ಮನೆ ಕೆಲಸ ಮಾಡೋದು, ಮತ್ತೆ ಬೆಳಗ್ಗೆ ಕಾಯ್ತಾ ಇರೋದು, ಮತ್ತೆ ಯಾವಾಗ ಹೋಗ್ತೀನಿ, ಮತ್ತೆ ಯಾವಾಗ ತೀರ್ಥ ತೊಗೊತೀನಿ ಅನ್ನೋ ಒಂದು ಭಕ್ತಿ ಇತ್ತು ಅವಳಿಗೆ. ಒಂದಿನ ಏನಾಗುತ್ತೆ ಅಂದರೆ ಈ ವಿದ್ಯಾಧರ ಅನ್ನೋನು ಏನು ಮಾಡ್ತಾನೆ, ಇವಳು ಸುಶೀಲ ಅವ್ರ ಮನೆ ಹೊರಗಡೆ ಕೂತಿರ್ತಾಳೆ. ಅಲ್ಲಿ ಕೂತಿದ್ದಾಗ ಅವಳನ್ನ ಅಪಹರಿಸ್ಕೊಂಡು ಹೋಗ್ಬಿಡ್ತಾನೆ. ಅಪಹರಿಸ್ಕೊಂಡು ಹೋದ ತಕ್ಷಣ ಅದು ಕತ್ಲಾಗ್ಬಿಡುತ್ತೆ. ಅವನು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಭಯಾನಕವಾದಂತಹ ಒಬ್ಬ ರಾಕ್ಷಸ ಅವರಿಗೆ ಅಡ್ಡ ಬರ್ತಾನೆ. ಆ ರಾಕ್ಷಸನ ಹೆಸರು ವಿದ್ಯಾನ್ಮಾಲಿ ಅಂತ ಹೇಳಿ. ಅವನೇನು ಹೇಳ್ತಾನೆ, ಅವ್ರು ವಿದ್ಯಾಧರನಿಗೆ ಹೇಳ್ತಾನೆ, ಇಲ್ಲ ಇವತ್ತು ನಾನು ನಿಮ್ಮಿಬ್ಬರನ್ನ ಕೊಂದೇ ನಾನು ಮುಂದೆ ಹೋಗೋದು ಅಂತ ಹೇಳ್ತಾನೆ.
ಇವತ್ತು ನಿಮ್ಮಿಬ್ಬರನ್ನ ನಾನು ಯಮಲೋಕಕ್ಕೆ ಕಳಿಸ್ತೀನಿ ಅಂತೇಳಿ. ಈ ಅವಳು ಆ ರಾಕ್ಷಸನನ್ನು ನೋಡಿ ಬಹಳ ಭಯಭೀತಳಾಗಿಬಿಡ್ತಾಳೆ. ಆಮೇಲೆ ಅವರಿಬ್ಬರ ಮಧ್ಯೆ ರಾಕ್ಷಸ ಮತ್ತು ರಾಕ್ಷಸನಾದ ವಿದ್ಯನ್ಮಾಲ ಮತ್ತು ವಿದ್ಯಾಧರನ ಮಧ್ಯೆ ಒಂದು ಮುಷ್ಟಿ ಯುದ್ಧ ನಡೆಯುತ್ತೆ. ಅವಾಗ ಒಬ್ರನ್ನೊಬ್ರನ್ನ ಹೊಡ್ಕೊಂಡು ಇಬ್ಬರು ಸತ್ತು ಹೋಗ್ಬಿಡ್ತಾರೆ. ಅವನು ವಿದ್ಯಾಧರನ ಏನು ಮಾಡ್ತಾನೆ, ಕೊನೆಗೆ ಸಾಯೋಕ್ಕಿಂತ ಮುಂಚೆ ಅವನಿಗೆ ಸುಶೀಲ ಅಂತಲೂ ಪೂರ್ತಿ ಹೇಳಲಿಕ್ಕೂ ಆಗಲ್ಲ, ಅವನಿಗೆ ಹೇಳೋಕ್ಕಾಗಲ್ಲ. ಅವನು ಅದಕ್ಕೇನು ಹೇಳ್ತಾನೆ ಅಂದರೆ, ಸುಶಿ ಅಂತ ಅರ್ಧ ಹೆಸರನ್ನು ಮಾತ್ರ ಹೇಳಿ ನಾನು ಸುಮ್ಮನೆ ನಿನ್ನನ್ನು ಕರ್ಕೊಂಡು ಬಂದೆ ಅಂತ ಹೇಳಿ ಪ್ರಾಣ ಬಿಟ್ಟುಬಿಡ್ತಾನೆ. ಆಮೇಲೆ ಇದನ್ನು ಅವಳಿಗೆ ಏನೂ ಅರ್ಥ ಆಗಲ್ಲ, ಏನು ಮಾಡಬೇಕು ಅಂತ ಹೇಳಿ. ಆದರೆ ಇವತ್ತಿನವರೆಗೂ ಯಾರನ್ನೂ ಯಾವ ಪರಪುರುಷನೂ ಅವಳನ್ನ ಸ್ಪರ್ಶ ಮಾಡಿರಲಿಲ್ಲ. ವಿದ್ಯಾಧರನೇ ಮೊದಲನೇ ಮನುಷ್ಯ, ಅಂದರೆ ಗಂಡು ಹುಡುಗ ಯಾರು ಅವಳನ್ನು ಸ್ಪರ್ಶ ಮಾಡಿದ್ದು. ಹಾಗಾಗಿ ಅವಳೇನು ಮಾಡ್ತಾಳೆ ಅಂದರೆ, ಇವನೇ ನನ್ನ ಪತಿ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು, ಪತಿ ಇಲ್ಲದಾಗ ನಾನು ಇರೋದರಲ್ಲಿ ವ್ಯರ್ಥ ಅಂತ ಹೇಳಿ ಅವಳು ಅಗ್ನಿಗೆ ಆಧೀನಳಾಗ್ತಾಳೆ. ಆ ಲಿಂಗ ಶರೀರ ಅವಳು ಜ್ಞಾನವಾಪಿಯಲ್ಲಿ ಪ್ರತಿನಿತ್ಯ ಸೇವೆ ಮಾಡಿ ಆಮೇಲೆ ತೀರ್ಥವನ್ನು ತಗೊಂಡಿರೋದ್ರಿಂದ ಅವಳ ಶರೀರದೊಳಗೆ ಲಿಂಗಗಳು ಉದ್ಭವ ಆಗಿರ್ತವೆ. ಆ ಲಿಂಗದ ಸುತ್ತಮುತ್ತಲ ಇವನಿರೋದ್ರಿಂದ, ರಾಕ್ಷಸನ ಇರೋದ್ರಿಂದ ಅವನು ಒಂದು ದಿವ್ಯ ಶರೀರನ ಹೊಂದ್ಬಿಟ್ಟು ದೇವಲೋಕಕ್ಕೆ ಹೋಗ್ತಾನೆ. ಆಮೇಲೆ ಹೀಗೆ ಅವಳು ವಿದ್ಯಾಧರನ್ನ ಸ್ಮರಿಸ್ಕೊಂಡು ಮರ್ತಿರೋದ್ರಿಂದ ಅವಳು ಮುಂದಿನ ಜನ್ಮದಲ್ಲಿ ಕರ್ನಾಟಕ ದೇಶದಲ್ಲಿ ಕಲಾವತಿ ಎನ್ನುವ ಹೆಸರಿನಿಂದ ಜನ್ಮ ತಾಳ್ತಾಳೆ. ಆಮೇಲೆ ವಿದ್ಯಾಧರ ಮಲಯಕೇತುವಿನ ಮಗನಾಗಿ ಮಲ್ಯಕೇತು ಅಂತ ಹೇಳಿ ಅವನಿಗೂ ಸಹ ಪುನರ್ಜನ್ಮ ಆಗುತ್ತೆ. ಈ ತನ್ನ ಹಿಂದಿನ ಜನ್ಮದಲ್ಲಿ ಸುಶೀಲೆಯನ್ನು ಸ್ಮರಿಸ್ತಾ ಅವನು ಪ್ರಾಣ ಬಿಟ್ಟಿರೋದ್ರಿಂದ, ಅವಳು ಅದೇ ರೀತಿ ಪ್ರಾಣ ಬಿಟ್ಟಿರೋದ್ರಿಂದ ಅವರಿಬ್ಬರನ್ನು ಮತ್ತೆ ಈ ಜನ್ಮದಲ್ಲೂ ಸಹ ಅವರಿಬ್ಬರು ಒಂದಾಗಿ ಅವರು ಮದುವೆ ಆಗ್ತಾರೆ. ಈ ಕಲಾವತಿಯ ಹಿಂದಿನ ಜನ್ಮದ ವಾಸನೆ ಬಹಳವಾಗಿತ್ತು. ಅಂದರೆ ಲಿಂಗಾರ್ಚನೆ ಮಾಡಿದ್ದು, ಆ ಜ್ಞಾನವಾಪಿಯ ತೀರ್ಥ ತೊಗೊಂಡಿದ್ದು, ಇದೆಲ್ಲ ಭಾಳ ಇತ್ತು. ಹಾಗಾಗಿ ಅವಳು ಏನು ಮಾಡ್ತಾ ಇದ್ಲು ಅಂದರೆ, ಪ್ರತಿನಿತ್ಯ ಈ ಜನ್ಮದಲ್ಲೂ ಸಹ ಲಿಂಗ ಪೂಜೆ ಮಾಡೋದು, ಅಭಿಷೇಕ ಮಾಡೋದು, ವಿಭೂತಿ ಹಚ್ಕೊಳ್ಳೋದು, ರುದ್ರಾಕ್ಷಿ ಧರಿಸೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಅವಳಿಗೆ ಕಲಾವತಿ ಮತ್ತು ಮಲ್ಯಕೇತುವಿಗೆ 3 ಜನ ಮಕ್ಕಳು ಇರ್ತಾರೆ. ಹಿಂಗೆ ಒಂದಿನ ಅವರು ರಾಜ್ಯಕಾರದಲ್ಲಿ ಅವರು ಮುಳುಗಿದ್ದಾಗ ಒಂದಿನ ಏನಾಗುತ್ತೆ ಅಂದರೆ, ಒಂದು ಉತ್ತರ ದೇಶದಿಂದ ಒಬ್ಬನು ಚಿತ್ರಕಾರ ಬರ್ತಾನೆ. ಅವನು ಬಂದ್ಬಿಟ್ಟು ಮಲ್ಯಕೇತು ರಾಜನಿಗೆ ಒಂದು ಚಿತ್ರಪಟನ ಕೊಡ್ತಾನೆ, ಅಂದರೆ ಒಂದು ಫೋಟೋ ಅಂತ ಹೇಳ್ಬೋದು, ಅವನು ಬರೆದಿರೋ ಅಂಥದ್ದು. ಅವನು ತೋರಿಸಿ ಅದು ರಾಜನಿಗೆ ಕೊಟ್ಟು ಅವನ ಬಹುಮಾನ ತೊಗೊಂಡು ಹೋಗ್ತಾನೆ. ರಾಜ ಏನು ಮಾಡ್ತಾನೆ, ಅದನ್ನು ಕಲಾವತಿಗೆ ಕಳಿಸ್ಕೊಡ್ತಾನೆ. ಕಲಾವತಿ ಅದನ್ನು ನೋಡಿದ ತಕ್ಷಣ ಒಂಥರ ಸಮಾಧಿಗೆ ಹೋಗಿ ಮಗ್ನವಾಗ್ಬಿಟ್ಟು ಅದನ್ನು ನೋಡಿ ಮಗ್ನಳಾಗಿ ಆ ಸಮಾಧಿಗೆ ಹೋದಂಗೆ ನಿಂತು ಬಿಟ್ಟಿರ್ತಾಳೆ, ಆ ಯೋಗಿಗಳೆಲ್ಲ ನಿಂತಂಗೆ. ಅವಳು ಅಲ್ಲಿ ಯಾರಿದ್ದಾರೆ ಏನು ಎಲ್ಲನೂ ಮರೆತು ಬಿಡ್ತಾಳೆ. ಹಾಗಾಗಿದ್ದ ಸ್ವಲ್ಪ ಕ್ಷಣದಲ್ಲೇ ಅವಳು ಏನು ಮಾಡ್ತಾಳೆ ಅಂದರೆ, ಅವಳು ತೋರು ಬೆರಳು ಇರುತ್ತಲ್ಲ, ತರ್ಜನ್ಯ ಬೆರಳು, ಅದನ್ನು ಆ ಚಿತ್ರಪಟದ ಮೇಲೆ ಇಟ್ಟು ಶುರು ಮಾಡ್ತಾಳೆ ಹೇಳಲಿಕ್ಕೆಲ್ಲ. ಅವಳಿಗೆಲ್ಲ ನೆನಪಾಗಕ್ಕೆ ಶುರು ಆಗ್ಬಿಡುತ್ತೆ. ಇಲ್ಲಿ ಲೋಲಾರ್ಕ ಇದ್ದಾನೆ, ಇದು ಹಸಿ ಸಂಬೇದ ತೀರ್ಥ ಇದೆ, ಆಮೇಲೆ ಇಲ್ಲಿ ವರುಣಾ ನದಿ ಇದೆ, ಆಮೇಲೆ ಉತ್ತರ ವಾಹಿನಿಯಾಗಿ ಈ ನದಿ ಹರಿಯೋದ್ರಿಂದ ದೇವತೆಗಳು ಬಹಳವಾಗಿ ಇದನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಆಮೇಲೆ ಮೋಕ್ಷ ಸಂಪತ್ತನ್ನು ಸಜ್ಜನರಿಗೆ ಕೊಡುವಂಥ ಮಣಿಕರ್ಣಿಕೆ ಇಲ್ಲಿದೆ. ಎಲ್ಲ ಮರಣಗಳನ್ನು ಮಂಗಳಕರವಾದದನ್ನು ಮಾಡುವಂತಹ, ಜೀವನನ ಸಫಲವನ್ನಾಗಿ ಮಾಡುವಂತಹ ಕೂಪನೆ ಈ ಮಣಿಕರ್ಣಿಕ. ಈ ಎಲ್ಲರೂ ಸಹ ದೇವತೆಗಳು ಎಲ್ಲರೂ ಸ್ವರ್ಗನ ತೃಣ ಮಾತ್ರ ಅಂದ್ಕೊಳ್ತಾರೆ ಈ ಮಣಿಕರ್ಣಿಕೆಯ ಮುಂದೆ. ಇಲ್ಲಿ ಪುಣ್ಯವಂತರು ಮರಣ ಹೊಂದಬೇಕು ಅಂಥೇಳಿ ತಮ್ಮ ಸಂಪತ್ತಿಗಳನ್ನೆಲ್ಲ ದಾನ ಮಾಡಿ ಸನ್ಯಾಸ ವ್ರತವನ್ನು ತಗೊಂಡು ಇಲ್ಲಿ ಆಶ್ರಯಿಸಿ ಗೆಡ್ಡೆ ಗೆಣಸು ಏನು ಸಿಗುತ್ತೋ ಅದನ್ನು ತಿಂದು ಇಲ್ಲಿ ಜೀವಿಸಿ ಈ ಮಣಿಕರ್ಣಿಕೆಯಲ್ಲಿ ಮರಣ ಹೊಂದಬೇಕು ಅಂಥೇಳಿ ಇಚ್ಛಿಸ್ತಾರೆ. ಆಮೇಲೆ ಇಲ್ಲಿ ಮಹೇಶ್ವರನು ಏನು ಸಂಸಾರದಿಂದ ಹೊರಗೆ ಬರಲಿಕ್ಕೆ ಏನು ಅವಶ್ಯಕತೆ ಇದೆಯೋ ಅದೆಲ್ಲದಕ್ಕೂ ಮಾರ್ಗಸೂಚನೆಯನ್ನು ಮಾಡ್ತಾ ಇರ್ತಾನೆ. ಆಮೇಲೆ ಹರಿಶ್ಚಂದ್ರನೆಂಬ ರಾಜಋಷಿ ಏನಿದಾನಲ್ಲ, ಅವನ ಶರೀರ ಹುಲ್ಲಿಗೆ ಸಮ ಅಂತ ಅಂದ್ಕೊಂಡು ಈ ಭೂಮಿಯನ್ನು ದಾನ ಕೊಡ್ತಾನೆ. ಆಮೇಲೆ ಕ್ಷೇತ್ರದ ಪಾಪಿಗಳನ್ನೆಲ್ಲ ತೀವ್ರವಾಗಿ
ಪೇಡಿಯನ್ನು ಎಸಗಿ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ಕಾಲಭೈರವ ನೋಡಿಲ್ಲಿ ಈ ಕಡೆ ಇದ್ದಾನೆ. ಅಂದರೆ ಅವಳು ಆ ಚಿತ್ರಪಟದಲ್ಲಿ ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇರ್ತಾಳೆ. ಆ ಭೈರವನ ಕೈಯಿಂದ ಬ್ರಹ್ಮನ ಕಪಾಲವು ಬಿದ್ದು ಪಾವನವಾದ ಕಪಾಲ ಮೋಚನ ತೀರ್ಥ ಇದೆ. ಅಂದರೆ ಕಾಲಭೈರವ ಕೈಯಿಂದ ಬ್ರಹ್ಮ ಕಪಾಲ ಬೀಳುತ್ತಲ್ಲ ಆ ಜಾಗ ಹೇಳ್ತಾಳೆ. ಆಮೇಲೆ ಇಲ್ಲಿ ಮಿಂದವರಿಗೆ 3 ವಿಧವಾದ ಋಣಗಳಿಂದ ಅವರು ಹೊರಗಡೆ ಬರ್ತಾರೆ. ಅಂದರೆ ದೇವಋಣ, ಋಷಿ ಋಣ, ಪಿತೃಋಣದಿಂದ ಅವರು ಮುಕ್ತರಾಗ್ತಾರೆ ಅಂತ ಹೇಳಿ, ಆಮೇಲೆ ಇದು ಋಣಮೋಚನ ತೀರ್ಥ ಇದು ಅಂತ ಹೇಳ್ತಾಳೆ ಇಲ್ಲಿ. ಆಮೇಲೆ ಮತ್ತೆ ಇನ್ನೊಂದು ಕಡೆ ತೋರಿಸ್ಬಿಟ್ಟು ಇಲ್ಲಿ ಪ್ರಣವ ಯಾವಾಗಲೂ ಪ್ರಣವ ಪರಬ್ರಹ್ಮ ಯಾವಾಗಲೂ ವಿರಾಜಿಸ್ತಾ ಇರೋವಂಥ ಜಾಗ ಇದು. ಆಮೇಲೆ ಆಕಾರ, ಉಕ್ಕಾರ, ಮಕಾರ, ನಾದ, ಬಿಂದುಗಳೆಂಬ 5 ರೂಪಗಳು ಇಲ್ಲಿ ಪರಬ್ರಹ್ಮನು ಯಾವಾಗಲೂ ಶೋಭಾಯಮಾನವಾಗಿರ್ತಾನೆ ಅಂತ ಹೇಳಿ. ಅಂದರೆ ಇವತ್ತಿಗೂ ನಾವು ಹೋದರೆ, ಅಂದರೆ ಮಚ್ಚೋದರಿ ತ್ರಿಲೋಚನ ಆ ಜಾಗದಲ್ಲಿ ಹೋದರೆ ನಮಗೆ ಅಕಾರೇಶ್ವರ, ಮಕಾರೇಶ್ವರ, ಉಕಾರೇಶ್ವರ, ನಾದೇಶ್ವರ ಅಂತ ಹೇಳಿ ನಮಗೆ ಇವತ್ತು ಅಲ್ಲಿ ದೇವಸ್ಥಾನಗಳು ಕಾಣುತ್ತೆ ನಮಗಲ್ಲಿ. ಆಮೇಲೆ ಇಲ್ಲಿ ಎಲ್ಲಿ ಮತ್ಸೋದರಿಯಲ್ಲಿ ಆ ತೀರ್ಥದಲ್ಲಿ ನಾವು ಮಿಂದರೆ ಮತ್ತೆ ತಾಯಿ ಗರ್ಭ ಪ್ರವೇಶ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ಮತ್ತೆ ಜನನ ಮರಣ ಚಕ್ರದಲ್ಲಿ ಸಿಲುಕೋ ಹಾಗಿಲ್ಲ ಅಂತ ಹೇಳಿ. ಇದೆಲ್ಲ ಅವಳು ಆ ಚಿತ್ರಪಟನ ನೋಡಿ ತಾನಾಗಿ ತಾನೇ ನದಿ ಹರಿದ ಹಾಗೆ ಅವಳ ವಾಕು ಹೇಳ್ತಾ ಇರುತ್ತೆ. ಆಮೇಲೆ ಈ ತ್ರಿಲೋಚನಾದ ಮಹೇಶ್ವರನ ದಯೆಯಿಂದ ಈ ಭಕ್ತರನ್ನು ಎಲ್ಲೇ ದೇಶಾಂತರದಲ್ಲಿರಲಿ ಅವರು ತ್ರಿಲೋಚನ ಉದ್ಧಾರ ಮಾಡ್ತಾನೆ ಅಂತ ಹೇಳಿ. ಆಮೇಲೆ ಕಾಮೇಶ್ವರನು ಇಲ್ಲಿದ್ದಾನೆ, ಸಜ್ಜನರ ಮನೋರಥನ ಪೂರ್ಣ ಮಾಡೋನು. ಆಮೇಲೆ ಇಲ್ಲಿ ಕಾಮೇಶ್ವರನಲ್ಲಿನೇ ದುರ್ವಾಸರು ತಪಸ್ಸನ್ನು ಮಾಡಿ ತಮ್ಮ ಅಭೀಪ್ಸಿತವನ್ನು ಹೊಂದಿದರು ಅಂತ ಹೇಳಿ. ಆಮೇಲೆ ಶಂಕರ ಯಾವಾಗಲೂ ತಮ್ಮ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ. ಹಾಗಾಗಿ ಅವನನ್ನು ಸ್ವರ್ಲೀನ ಅಂತ ಕರೀತಾರೆ. ಅಲ್ಲಿ ಸ್ವರ್ಲೀನೇಶ್ವರ ಅಂತಲೂ ಇದೆ. ಇಲ್ಲಿ ಏನು ವಿಶ್ವೇಶ್ವರನ ಹತ್ರ ನೋಡ್ತಾ ಇದ್ದೀರಲ್ಲ ಇದು ಅಂತ ಹೇಳ್ತೀವಿ. ಆಮೇಲೆ ಇವನನ್ನು ಸ್ಕಂದೇಶ್ವರ ಅಂತಾರೆ ಶಿವನನ್ನು. ಯಾರು ಶ್ರದ್ಧೆಯಿಂದ ದರ್ಶನ ಮಾಡ್ತಾರೋ ಅವನಿಗೆ ಆ ಜನ್ಮ ಬ್ರಹ್ಮಚಾರ್ಯದ ಫಲವನ್ನು ಅವನು ಕೊಡ್ತಾನೆ ಸ್ಕಂದೇಶ್ವರನನ್ನು ದರ್ಶನ ಮಾಡೋದ್ರಿಂದ. ಆಮೇಲೆ ಇವನು ವಿನಾಯಕೇಶ್ವರನು, ಇವನು ಸಕಲ ಸಿದ್ಧಿಗಳನ್ನು ಕೊಡ್ತಾನೆ. ಇವಳು ವಾರಣಾಸಿ ದೇವಿ, ಇವಳ ದರ್ಶನದಿಂದನೂ ಸಹ ಮರುಜನ್ಮ ಇರೋದಿಲ್ಲ. ಇದು ಪಾರ್ಥಿವಲಿಂಗ, ಪಾರ್ವತೀಶ್ವರ ಲಿಂಗ. ಇಲ್ಲಿ ಶಂಕರನು ಗೌರಿಯೊಡನೆ ಮುಕ್ತಿಯನ್ನು ಕೊಡ್ತಾನೆ. ಇವನು ಮಹಾಪಾತಕವನ್ನು ನಿವಾರಿಸುವ ಭೃಂಗೇಶ್ವರ. ಈ ಲಿಂಗವನ್ನು ಸೇವೆಯಿಂದ ಜೀವನ್ಮುಕ್ತರಾಗುತ್ತಾರೆ. ಆಮೇಲೆ ಇದು ಚತುರ್ವೇದೇಶ್ವರ, ಇದು ಯಜ್ಞೇಶ್ವರ. ಅಂದರೆ ಯಜ್ಞೇಶ್ವರ ಅಂತ ಅಂದರೆ ಯಜ್ಞಗಳು, ಎಲ್ಲ ಯಜ್ಞಗಳು ಸೇರಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತವೆ. ಅದರ ಹೆಸರೇ ಯಜ್ಞೇಶ್ವರ. ಇದರ ಪೂಜೆಗಳಿಂದ ಇದನ್ನು ನಾವು ಪೂಜೆ ಮಾಡಿದರೆ ಎಲ್ಲ ಯಜ್ಞಗಳು ಯಾಗಗಳ ಫಲ ನಮಗೆ ಸಿಗುತ್ತೆ. ಆಮೇಲೆ ಇಲ್ಲಿ 18 ಅಂಗುಳದಷ್ಟು ಉದ್ದ ಇರುವಂತಹ ಪುರಾಣೇಶ್ವರ ಲಿಂಗ ಇದೆ. ಇಲ್ಲಿ ಇದರ ದರ್ಶನದಿಂದ ನಮಗೆ 18 ವಿದ್ಯೆಗಳು ನಮಗೆ ಕರತಲಮಲಕವಾಗುತ್ತೆ, ಸಿದ್ಧಿಯನ್ನು ಪಡಿತೀವಿ ನಾವು ಅದನ್ನು. ಆಮೇಲೆ ಇವು ಸ್ಮೃತಿಗಳು ಸ್ಥಾಪನೆ ಮಾಡಿರುವಂತಹ ಧರ್ಮಶಾಸ್ತ್ರೇಶ್ವರನು, ಅಂದರೆ ಆ ಲಿಂಗನ ಸ್ಮೃತಿಗಳು ಸ್ಥಾಪನೆ ಮಾಡ್ತವೆ. ಇದನ್ನು ದರ್ಶನ ಮಾಡಿದರೆ ನಾವು ಸ್ಮೃತಿಗಳ ಅಧ್ಯಯನ ಮಾಡಿದಷ್ಟು ಪುಣ್ಯ ನಮಗೆ ಲಭಿಸುತ್ತೆ. ಆಮೇಲೆ ಸಾರಸ್ವತ ಲಿಂಗ ಇದು ಎಲ್ಲ ಜ್ಞಾನವನ್ನು ಕೊಡುವಂಥ ಲಿಂಗ. ಆಮೇಲೆ ಅಜ್ಞಾನನು ನಿವಾರಿಸುತ್ತೆ ಇದು. ಆಮೇಲೆ ಸರ್ವತೀರ್ಥೇಶ್ವರ ಲಿಂಗ, ಇದರ ದರ್ಶನದಿಂದ ಮನುಷ್ಯ ಶುದ್ಧಿಯನ್ನು ಹೊಂದುತ್ತಾನೆ. ಆಮೇಲೆ ಶೈಲೇಶ್ವರ ಲಿಂಗ, ಇದು ಸಮಸ್ತ ರತ್ನಗಳ ಕಾಂತಿಯನ್ನು ಧರಿಸಿರುವಂತಹ ಲಿಂಗ ಇದು. ಆಮೇಲೆ ಸಪ್ತಸಾಗರ ಲಿಂಗ, ಇದನ್ನು ದರ್ಶನ ಮಾಡಿದರೆ 7 ಸಮುದ್ರಗಳಲ್ಲಿ ಮಿಂದ ಫಲನ ನಮಗೆ ಸಿಗುತ್ತೆ. ಇದು ಮಂತ್ರ ಜಪದ ಫಲವನ್ನು ನೀಯುವಂಥ ಮಂತ್ರೇಶ್ವರ. ಅಂದರೆ ಮುಂಚೆ ಎಲ್ಲ ಹಳೆಯ ಹಿಂದಿನ ಯುಗದಲ್ಲಿ 7 ಕೋಟಿ ಮಹಾಮಂತ್ರಗಳು ಸೇರಿಕೊಂಡು ಪ್ರತಿಷ್ಠಾಪನೆ ಮಾಡಿರುವಂತಹ ಮಂತ್ರೇಶ್ವರ ಲಿಂಗ ಇದು. ಆಮೇಲೆ
ಬಾಣನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಬಾಣೇಶ್ವರ ಲಿಂಗ. ಹೀಗೆ ಅವಳು ಹೇಳ್ತಾ ಹೇಳ್ತಾ ಮುಂದುವರಿಸ್ತಾಳೆ. ಪ್ರಹ್ಲಾದಕೇಶವನ ಮುಂದಿರುವ ಇವನು ವೈರೋಚನೇಶ್ವರನು, ಇವನು ಬಲಿಕೇಶವನು, ಇವನು ನಾರದಕೇಶವನು, ಆದಿಕೇಶವನು, ಆದಿತ್ಯಕೇಶವನು, ಭೀಷ್ಮಕೇಶವನು, ದತ್ತಾತ್ರೇಯೇಶ್ವರನು, ಆದಿಗದಾಧರನು, ಆಮೇಲೆ ಮೃಗಕೇಶವನು, ವಾಮನಕೇಶವನು, ನರನಾರಾಯಣರು, ಇವನು ಯಜ್ಞವರಾಹಕೇಶವನು, ಇಲ್ಲಿ ವಿದಾರ ನರಸಿಂಹನಿರವನು, ಆಮೇಲೆ ಇವನು ಗೋಪಿ ಗೋವಿಂದನು, ರತ್ನಧ್ವಜವಿರುವ ಲಕ್ಷ್ಮೀ ನರಸಿಂಹನು, ಇವನು ಖರ್ವ ವಿನಾಯಕನು, ಇವನ ಹಿಂದೆ ಶೇಷನು ಸ್ಥಾಪಿಸುವ ಶೇಷಮಾಧವನು, ಇವನು ಶಂಕನನ್ನು ಕೊಂದು ಶಂಖಮಾಧವನು, ಇವನು ಭಕ್ತರ ಪ್ರಳಯ ಕಾಲದಲ್ಲಿ ದಗ್ಧರಾಗುವುದಿಲ್ಲ, ಹೆದರುವುದಿಲ್ಲ ಅಂತ ಹೇಳಿ. ಆಮೇಲೆ ಮುಂದೆ ಈ ಕಡೆ ಮತ್ತೆ ಚಿತ್ರಪಟದಲ್ಲಿ ಈ ಕಡೆ ಮತ್ತೆ ತೋರಿಸ್ತಾ ಅವಳು ಹೇಳ್ತಾಳೆ, ಇದು ಬಿಂದು ಮಾಧವ, ಇದು ಪಂಚಬ್ರಹ್ಮ ಸ್ವರೂಪವಾದ ಪಂಚನದ ತೀರ್ಥ. ಇದು ಇಲ್ಲಿ ಮಿಂದಿದ್ರೆ ಪಂಚಭೌತಿಕ ಶರೀರ, ನಮ್ಮ ಶರೀರ ಏನು ಇರೋದಲ್ಲ ಮತ್ತೆ ಅದು ನಾವು ಪಡೆಯುವಂಥ ಅವಶ್ಯಕತೆ ಇರೋದಿಲ್ಲ, ಅಂದರೆ ಜನನ ಮರಣದಿಂದ ಹೊರಗಿರ್ತೀವಿ. ಇವಳು ಮಂಗಳಗೌರಿ. ಆಮೇಲೆ ಮಾಯುಕಾದಿತ್ಯ, ಇವನು ಕತ್ತಲೆಯನ್ನು ಹೋಗಲಾಡಿಸುವಂಥ ಮಾಯುಕಾದಿತ್ಯ. ಆಮೇಲೆ ಇದು ಗಭಸ್ತೀಶ್ವರ, ಆಮೇಲೆ ಕಿರಣೇಶ್ವರ ಲಿಂಗ, ಆಮೇಲೆ ದೌತ ಪಾಪೇಶ್ವರ ಲಿಂಗ, ಆಮೇಲೆ ಮೋಕ್ಷವನ್ನು ಕೊಡುವಂಥ ನಿವಾರಣ ನರಸಿಂಹ, ಕಾಲಕರಾಜನ ಆಲಯ ಇದು. ಆಮೇಲೆ ನರಕವನ್ನು ಈ ಗಂಗೆಯಲ್ಲಿ ಮಿಂದರೆ ಪಿತೃತರ್ಪಣ ಮಾಡಿದರೆ ಶ್ರಾದ್ದಗಳನ್ನು ಮಾಡಿದರೆ ನರಕವನ್ನು ನೋಡುವುದಿಲ್ಲ. ರತ್ನೇಶ್ವರನು, ಅವನು ರತ್ನೇಶ್ವರನ ಅನುಗ್ರಹದಿಂದ ಏನು ಅಂದರೆ ಅಮೂಲ್ಯ ಭೋಗಗಳನ್ನು ಅನುಭವಿಸಿ ಮತ್ತೆ ಮೋಕ್ಷ ಎಂಬ ಮಹಾರತ್ನನೂ ಪಡಿತೀವಿ ನಾವು. ಆಮೇಲೆ ಕೃತಿವಾಸೇಶ್ವರ, ಇಲ್ಲಿಯ ಈ ಆಲಯ, ಇದನ್ನು ದೂರದಿಂದಲೇ ಇದನ್ನು ನೋಡಿದರೆ ಅವನು ಈಶ್ವರನು ಹೊಂದುವಂಥ ಸ್ಥಾನನ ಹೊಂದುತ್ತಾನೆ. ಆಮೇಲೆ ಈ ಲಿಂಗಗಳಲ್ಲಿ ಶಿರೋಮಣಿಯಾಗಿರುವಂಥದ್ದೇ ಕೃತಿವಾಸೇಶ್ವರ. ಇದು ನಿಮಗೆ ಮಧ್ಯಮೇಶ್ವರದ ಹತ್ತಿರ ಇರುತ್ತೆ ಇದನ್ನು. ಆಮೇಲೆ ಇದರಲ್ಲಿ ಶಿರೋಭಾಗ ಯಾವುದು ಅಂದರೆ ಕೃತಿವಾಸೇಶ್ವರ. ಆಮೇಲೆ ಶಿಕೆ ಓಂಕಾರೇಶ್ವರನು, ಕಣ್ಣುಗಳು ತ್ರಿಲೋಚನನು, ಆಮೇಲೆ ಕಿವಿಗಳು ಗೋಕರ್ಣೇಶ್ವರ ಮತ್ತು ಭಾರಭೂತೇಶ್ವರ ಅಂತ ಹೇಳಿ. ಆಮೇಲೆ ವಿಶ್ವೇಶ್ವರ ಮತ್ತು ಅವಿಮುಕ್ತೇಶ್ವರರಿಬ್ಬರು ಬಲಗೈಗಳು, ಧರ್ಮೇಶ್ವರ ಮಣಿಕರ್ಣಿಕೇಶ್ವರ ಎಡಗಡೆ ಕೈಗಳು, ಕಾಲೇಶ್ವರ ಕಪರ್ದೀಶ್ವರರು ಪಾದಗಳು, ಜ್ಯೇಷ್ಠೇಶ್ವರನು ಸೊಂಟವು, ಮಧ್ಯಮೇಶ್ವರನು ನಾಭಿಯು, ಮಹಾದೇವನು ಜಟೆಯು, ಶ್ರುತೀಶ್ವರನು ಮುಡಿಯ ಅಲಂಕಾರವು, ಚಂದ್ರೇಶ್ವರನು ಹೃದಯ, ವೀರೇಶ್ವರನು ಆತ್ಮವು, ಕೇದಾರೇಶ್ವರನು ಅವನ ಲಿಂಗವು, ಶುಕ್ರೇಶ್ವರನು ಶುಕ್ರವು. ಇವೆಲ್ಲ ಏನು ವೀರೇಶ್ವರ, ಕೇದಾರೇಶ್ವರ, ಶುಕ್ರೇಶ್ವರ, ಕೃತಿವಸೇಶ್ವರ ಅಂತೆಲ್ಲ ಏನು ಹೇಳ್ತಾ ಇದ್ದಾರಲ್ಲ, ಇವೆಲ್ಲ ದೇವಸ್ಥಾನಗಳು ಇವತ್ತಿಗೂ ಸಹ ಮುಖಾಲ್ಭಾಗ ದೇವಸ್ಥಾನಗಳೆಲ್ಲವನ್ನು ಇವತ್ತಿಗೂ ನಾವು ಕಾಶಿಯಲ್ಲಿ ನೋಡ್ಬೋದು. ಆಮೇಲೆ ಅನೇಕ ಅವರ ಲಿಂಗಗಳು, ಬೇರೆ ಬೇರೆ ಲಿಂಗಗಳೆಲ್ಲ ಏನಿದಾವಲ್ಲ ಅವೆಲ್ಲ ಅವನ ಉಗುರು, ರೋಮ ಮತ್ತು ಒಡವೆಗಳು ಅಂತ ಹೇಳ್ತಾಳೆ. ಆಮೇಲೆ ಇದು ಪಿತೃಲಿಂಗ, ಇವಳು ದುರ್ಗೆ, ಇವಳು ಚಿತ್ರಗಂಟೇಶಿ, ಆಮೇಲೆ ಇವಳು ಗಂಟಕರ್ಣ, ಇವಳು ಲಲಿತೆ, ಇವಳು ವಿಶಾಲಾಕ್ಷಿ, ಆಮೇಲೆ ಇವನು ಆಶಾವಿನಾಯಕ, ಇದು ಧರ್ಮಕೂಪ, ಇದು ವಿಶ್ವಭುಜಾದೇವಿ, ಆಮೇಲೆ ಬಂದಿ ಮಹಾದೇವಿ. ಈ ಬಂದಿ ಮಹಾದೇವಿ ನಮಗೆ ದಶಾಶ್ವಮೇಧ ಹತ್ರನೇ ಇರುತ್ತೆ. ಇದರಲ್ಲಿ ಏನು ಅಂತಂದರೆ ಇವಳ ಸ್ಮರಣೆ ಮಾತ್ರದಿಂದಲೇ ನಮಗೆ ಈ ಏನು ನಾವು ಸಿಕ್ಕೊಂಡಿರ್ತೀವಿ ಅಥವಾ ಜೈಲಲ್ಲಿರ್ತಾರೆ ಅಂಥವ್ರನ್ನೆಲ್ಲ ಹೊರಗಡೆ ತರಲಿಕ್ಕೆ ಇವಳನ್ನು ಆರಾಧನೆ ಮಾಡ್ತಾರೆ. ಅಂದರೆ ಈ ಸಂಕೋಲೆಯಿಂದ ಹೊರಗಡೆ ಬರೋ ಅಂಥ ಅವಸ್ಥೆ ಅವಳು ತಂದು ಕೊಡ್ತಾಳೆ, ಅಂದರೆ ಅವಳ ಆರಾಧನೆಯಿಂದ. ಆಮೇಲೆ ಇದು ಅಶೋಕ ತೀರ್ಥ, ಇದು ಗಂಗಾಕೇಶವ, ಇದು ಮೋಕ್ಷದ್ವಾರ, ಇದು ಸ್ವರ್ಗದ್ವಾರ ಅಂತ ಹೇಳಿ ಅವಳು ಎಲ್ಲದನ್ನು, ಅಂದರೆ ಆ ಚಿತ್ರಪಟದಲ್ಲಿ ಏನು ಅವನು ಬರೆದಿರ್ತಾನಲ್ಲ, ಅವನು ಆ ವಾರಣಾಸಿಯ ಚಿತ್ರನ ಬರ್ಕೊಂಬಂದಿರ್ತಾನೆ. ಅವಳು ಅಲ್ಲಿರುವಂಥ ದಾರಿಗಳನ್ನು ಅವನ್ನೆಲ್ಲ ತೋರಿಸ್ತಾ, ಈ ಥರ ಲಿಂಗ ಇಲ್ಲಿದೆ, ಇದು ಇಲ್ಲಿದೆ, ಇದು ಈ ಕೃತಿವಸೇಶ್ವರ ಇಲ್ಲಿದೆ, ಜ್ಯೇಷ್ಠೇಶ್ವರ ಇಲ್ಲಿದೆ, ರತ್ನೇಶ್ವರ ಇಲ್ಲಿದೆ, ಮಧ್ಯಮೇಶ್ವರ ಇಲ್ಲಿದೆ ಅಂತ ಹೇಳಿ ಅವಳೆಲ್ಲವನ್ನು ಹೇಳ್ತಾ ಇರ್ತಾಳೆ ಅಂಥೇಳಿ ಸ್ಕಂದಕುಮಾರರು ಅಗಸ್ತ್ಯರಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಜ್ಞಾನವಾಪಿ ವರ್ಣನ ಅನ್ನುವ 33ನೇ ಅಧ್ಯಾಯ ಸಂಪೂರ್ಣಗೊಂಡಿತು. ಶ್ರೀಕೃಷ್ಣಾರ್ಪಣಮಸ್ತು.